ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಪರಮಾನುಭವದೊಳಗೆ ನಿನ್ನೆ ದಿವಸ ಹೇಳಿದ ಕೇವಲ ಜ್ಞಾನವು ತಿಳಿಯದೆ ಹೋದರೆ ಆ ಶಿಷ್ಯರನ್ನು ಕುರಿತು ಗುರುಗಳು ಬೇಸರಗೊಳ್ಳದೆ ಮುಂದಿನ ಅಧ್ಯಾಯದಲ್ಲಿ ಹೇಳುವ ನಿರ್ಗುಣ ಯೋಗವಾದ ಅಭ್ಯಾಸವನ್ನು ತಿಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಬಳಿಕ ಸತಿಗಳಾದ ಮೈತ್ರೇಯಿಯು ವಿನಯಾದಿ ಗುಣಗಳಿಂದ ಯುಕ್ತಳಾಗಿ ಪತಿಯನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾಳೆ. ಮುನಿವರ ನಿಂತು ಬೋಧಿಸಿ ಕೇಳಿದು ನಲವಿಂದೆ ವನಿತೆ ಮೈತ್ರೇಯಿ ವಂದಿಸಿ ಮತ್ತೆ ವಿನಯದೆಂ ನಿಜಪತಿಗೆರಗಿ ನಿರ್ಗುಣ ಯೋಗ ಧನುವನುರುವುದೆಂದ ಲೊಳವಿಂದೆ ಅಂತೇಳಿ ಕೇಳ್ತಾಳೆ. ತಾತ್ಪರ್ಯ ಏನಪ್ಪ ಅಂದ್ರೆ, ಯತೀಶ್ವರನಾದ ಯಜ್ಞವಾಲ್ಕ್ಯರು ಈ ಪ್ರಕಾರ ಒಂದು ಉಪದೇಶವನ್ನು ಮಾಡಿದಾಗ ಸತಿಗಳಾದ ಮೈತ್ರೇಯಿಯು ಆ ತತ್ವವನ್ನು ಭಕ್ತಿಯಿಂದ ಶ್ರವಣ ಮಾಡಿ ಪುನಃ ನಿರ್ಗುಣ ಯೋಗದ ಸ್ವರೂಪವನ್ನು ಉಪದೇಶ ಮಾಡಬೇಕಂತೇಳಿ ಬೇಡಿಕೊಂಡ್ಳು. ಬಳಿಕ ಉಕ್ತ 3 ಅಧ್ಯಾಯಗಳಲ್ಲಿ ಸಾಧ್ಯವನ್ನು ಹೇಳಿದ್ದೇವೆ. ಇನ್ನು ಮುಂದೆ 3 ಅಧ್ಯಾಯಗಳಲ್ಲಿ ಸಾಧನ ಲಕ್ಷಣಗಳನ್ನು ಹೇಳ್ತೀನಿ ಅಂತೇಳಿ ಹೇಳ್ತಾರೆ. 3 ಸಂಧಿಯೊಳು ಇಂತು ತೋರಿ ಸಾಧ್ಯವನ್ನು ನಿನ್ನೋ ಬೇರೆ ಸಾಧನದ ಲಕ್ಷಣವನ್ನು ತೋರುವೆ ನುತ್ತರವಾಗಿ ತೋರುವ ಸಂಧಿ 3 ಅಚ್ಚರಿ ಪಡುವಂತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಹಿಂದೆ ಹೇಳಿದಂಥ 3 ಅಧ್ಯಾಯಗಳಲ್ಲಿ ಸಾಧನಗಳನ್ನು ಏನೊಂದು ನಿರೂಪಣೆ ಮಾಡಲಿಲ್ಲ. ಸ್ವತಃ ಸಿದ್ಧವಾದ ಪರಬ್ರಹ್ಮ ತತ್ವವನ್ನೇ ನಿರೂಪಣೆ ಮಾಡಿದರು. ಅಂದ್ರೆ 1ನೇ ಸಂಧಿಯಲ್ಲಿ ಏನೊಂದು ತೋರದ ಸಚ್ಚಿದಾನಂದ ಎಂಬ ಪದದಿಂದ ಸೃಷ್ಟಿ ಪೂರ್ವದಲ್ಲಿ ಸಚ್ಚಿದಾನಂದ ಸ್ವರೂಪವಾದ ಒಂದೇ ಬ್ರಹ್ಮ ಇತ್ತು ಅಂಥೇಳಿ ಸೃಷ್ಟಿಯನ್ನು ಉಪಕ್ರಮಿಸುತ್ತಾ ಪುನಃ 2ನೇ ಸಂಧಿಯಲ್ಲಿ ಉಕ್ತ ಸೃಷ್ಟಿಯನ್ನು ಉಪಸಂಹಾರ ಮಾಡಿ ಕಡೆಯಲ್ಲಿ ಅಕಲಂಕಾದ್ವಯ ಬೋಧಮಯನಾತ್ಮ ದೃಶ್ಯ ದೃಕ್ಕಗಳೆರಡನ್ನು ನೇತಿಗಳೆಯಲು ಒಂದೇ ಬ್ರಹ್ಮ ಉಳಿದಿರ್ತೈತಿ ಅಂತಕ್ಕಂಥದ್ದನ್ನು ಹೇಳಿದ್ದಾತು. ಇನ್ನು ಈ 3ನೇ ಅಧ್ಯಾಯದಲ್ಲಿ ಆ ಉಪಕ್ರಮ ಉಪಸಂಹಾರಗಳ ಆದ್ಯಂತಗಳಲ್ಲಿ ಅಧಿಷ್ಠಾನವಾದ ಪರಬ್ರಹ್ಮ ಉಂಟು, ಅದು ಭ್ರಾಂತಿಗೆ ವಿಲಕ್ಷಣವಾಗಿರ್ತೈತಿ ಎಂಬುದಾಗಿ ಸಾಧ್ಯವಾದ ಬ್ರಹ್ಮಜ್ಞಾನವೇ ಪ್ರತಿಪಾದಿಸಲ್ಪಟ್ಟಿತು. ಇನ್ನು ಮುಂದೆ ಹೇಳುವ 3 ಸಂಧಿಗಳಲ್ಲಿ ಆ ಸ್ವತಃ ಸಿದ್ಧವಾದ ಬ್ರಹ್ಮವನ್ನು ಅರಿಯುವುದಕ್ಕೆ ಯಾವ ನಿರ್ಗುಣ ಯೋಗ ಸಾಧನ ಉಂಟೋ ಆ ಸಾಧನವನ್ನು ಹೇಳುತ್ತೇನೆ. ಅಂದರೆ ಪ್ರತಿಯೊಂದು ಸೂತ್ರದಲ್ಲಿಯೂ 3 ಸತ್ವಾದಿ ಗುಣಗಳನ್ನು ತೋರಿಸಿ ಆ ಗುಣತ್ರಯಕ್ಕೆ ವಿಲಕ್ಷಣವಾದದ್ದು ನಿನ್ನ ನಿಜ ಸ್ವರೂಪ ಆಗಿರ್ತೈತಿ ಎಂಬುದಾಗಿ ಉಪದೇಶವನ್ನು ಮಾಡ್ತೇವೆ ಅಂತೇಳಿ ತಿಳ್ಕೊಂಡ ಅಲ್ಲೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಅಂತ ಹೇಳ್ತಾರೆ. ಬಳಿಕ ಈ 3ನೇ ಅಧ್ಯಾಯದ ಸಮಾಪ್ತಿಯನ್ನು ಮಾಡ್ತಾರೆ. ಇದು ನಿಜಗುಣ ಯೋಗಿ ಮುದದಿಂದ ತಿಳಿಯ ಪೇಳಿದ ಯಾಜ್ಞವಲ್ಕ್ಯ ಮೈತ್ರೇಯಿಯೇ ಒದಗಿದ ಸಂವಾದದಳು 3ನೆಯ ಸಂಧಿ ಸದಮಳ ಪರಮಾನುಭವ ಬಂದಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ಯಜ್ಞವಾಲ್ಕ್ಯರು ತಮ್ಮ ಪ್ರೀತಿಯ ಮಡದಿಯಾದಂಥ ಮೈತ್ರಾದೇವಿಗೆ ಏನು ಈ ಜ್ಞಾನವನ್ನು ಮಾಡಿಕೊಟ್ಟರೋ, ಪ್ರೇಮರೂಪ ಜಿಜ್ಞಾಸದೊಳಗೆ ಆ ಪರಬ್ರಹ್ಮವಾದ ಅನುಭವಕ್ಕೆ ತಂದು ಕೊಟ್ಟ ಈ 3ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದರು ಅಂತಕ್ಕಂಥದ್ದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇಲ್ಲಿ ಹೇಳ್ತಾರೆ. ಇನ್ನು 4ನೇ ಸಂಧಿ ಅಂದ್ರೆ 4ನೇ ಅಧ್ಯಾಯ ಪ್ರಾರಂಭ. ಬಳಿಕ ಹಿಂದಿನ ಸಂಧಿಯಲ್ಲಿ ದೇಹಾದಿ ಬಂಧ ಮೋಕ್ಷ ಮೊದಲಾದವುಗಳು ಭ್ರಾಂತಿ ಸ್ವರೂಪಗಳಾಗಿದ್ದಾವ. ಆತ್ಮನು ಉಕ್ತ ಭ್ರಾಂತಿಗೆ ವಿಲಕ್ಷಣ ಸ್ವರೂಪನಾಗಿರ್ತಾನೆ ಅಂತೇಳಿ ಪ್ರತಿಪಾದನೆಯನ್ನು ಮಾಡಿ ಈ ಸಂಧಿಯಲ್ಲಿ ಅದೇ ಆತ್ಮನನ್ನು ಅಪರೋಕ್ಷ ಮಾಡಿಕೊಡುವುದಕ್ಕಾಗಿ ಉಪಾಯವನ್ನು ಕಲ್ಪಿಸ್ತಾರೆ. ಹೆಂಗಂದ್ರೆ ಆತ್ಮನು ನಿರ್ಗುಣ ಸ್ವರೂಪನಾಗಿರುವನು. ಆದ್ದರಿಂದ ಸತ್ವ ರಜ ತಮ ಗುಣಗಳಿಗೆ ವಿಲಕ್ಷಣ ಆಗಿರುವಾತನೇ ನಾನೆಂದು ದೃಶ್ಯ ವಿಲಕ್ಷಣತ್ವದಿಂದ ತನ್ನನ್ನು ತಾನು ಕಾಣಬೇಕಾಗಿರುತ್ತದೆ ಎಂದು ಹೇಳ್ತಾರೆ. ಆದ್ದರಿಂದಲೇ ಈ 4ನೆಯ ಸಂಧಿಯಲ್ಲಿ ಅಂದ್ರೆ ಅಧ್ಯಾಯದಲ್ಲಿ ನಿರ್ಗುಣ ಯೋಗವನ್ನು ಹೇಳುತ್ತೇವೆಂದು ಗ್ರಂಥಕರ್ತರು ಹೇಳ್ತಾರೆ. ಆದ್ದರಿಂದ ತನ್ನ ಸ್ವಸ್ವರೂಪದ ಜ್ಞಾನವಾಗಬೇಕಾದ್ರೆ ಗುರು ವಾಕ್ಯೋಪದೇಶವು ಬೇಕಾಕತಿ. ಆಚಾರ್ಯವಾನ್ ಪುರುಷೋ ವೇದ ಎಂಬುದಾಗಿ ಶ್ರುತಿ ಪ್ರಮಾಣ ಉಂಟು. ಆದ್ದರಿಂದ ಹಿತಚಿಂತಕನಾದ ಗುರುವಿನ ವಾಕ್ಯವೇ ಶ್ರುತಿ ಸ್ಮೃತಿ ಪುರಾಣಾದಿಗಳಾಗಿದ್ದಾವು. ಆದ್ದರಿಂದ ಗುರುವಚನವು ಶಾಬ್ದಿ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭೂತಿ ಪ್ರಮಾಣಗಳ
ಸ್ವರೂಪವಾಗಿರ್ತೈತಿ ಅಂತೇಳಿ ಹೇಳ್ತಾರೆ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ವಿನಿಯಳೆ ಅಂತ ಹೇಳ್ತಾರೆ. ಅಂದ್ರೆ ಆಪ್ತನಾದ ಈಶ್ವರನಿಂದ ಅನಾಯಾಸವಾಗಿ ಸ್ವಚ್ಛಶ್ವಾಸದಂತೆ ರಚಿಸಲ್ಪಟ್ಟಂಥ ವೇದ ರೂಪ ಶ್ರುತಿಗಳು ಸರ್ವ ಪ್ರಾಣಿಗಳಿಗೂ ಅಜ್ಞಾತ ಅಬಾಧಿತವ ಯಾವ ಬ್ರಹ್ಮವನ್ನು ಉಪದೇಶ ಮಾಡುವುದರಿಂದ ಹೇಗೆ ಪ್ರಾಮಾಣ್ಯಗಳಾಗಿರುವವೋ ಹಾಗೆ ಆಪ್ತನಾದ ಗುರುವಾದರೂ ಜೀವಿಗಳ ಸ್ವರೂಪವನ್ನು ಬೋಧಿಸುವುದರಿಂದ ಅದು ಶ್ರುತಿರೂಪವಾಗಿರ್ತೈತಿ ಅಂತ ಹೇಳ್ತಾರೆ. ಬಳಿಕ ಆ ಶ್ರುತ್ಯರ್ಥವನ್ನೇ ಋಷಿಗಳು ತಮ್ಮ ಸ್ವತಂತ್ರವಾದ ಶ್ಲೋಕಗಳಿಂದ ರಚನೆ ಮಾಡಲು ಅವು ಸ್ಮೃತಿಗಳಂತನಿಸಿದವು. ಇದರಂತೆ ಗುರುವಾದರೂ ಅದೇ ಅರ್ಥವುಳ್ಳ ವಾಕ್ಯಗಳನ್ನು ನುಡಿಯುವುದರಿಂದ ಗುರುವಾಕ್ಯವಾದರೂ ಸ್ಮೃತಿ ಅಂತ ಹೇಳಿಸ್ಕೊಳ್ತೈತಿ. ಈ ಕಾರಣದಿಂದಲೇ ಗುರುವಾಕ್ಯವು ಪುರಾಣ ಆಗಮವೆಂದ ಹೇಳಿಸ್ಕೊಳ್ತೈತಿ. ಆದ್ದರಿಂದ ಪುರುಷಾರ್ಥಕ್ಕೆ ಮೂಲ ಕಾರಣವಾದದ್ದು ಗುರುವಾಕ್ಯ. ಆದ್ದರಿಂದ ಮೋಕ್ಷಾಪೇಕ್ಷೆಯುಳ್ಳ ಪುರುಷನು ಮೊದಲು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ಕುರಿತು ಶರಣು ಹೋಗಬೇಕಂತಕ್ಕಂಥ ಒಂದು ಭಾವವನ್ನು ಹೇಳ್ತಾ ಬಳಿಕ ಈ ಒಂದು ಸಂಧಿಯ ಆರಂಭದಲ್ಲಿ ಫಲತ್ರಯಗೋಸುಗ ಇಷ್ಟ ದೇವತೆಯಾದ ಶಂಭುಲಿಂಗನನ್ನು ಕುರಿತು ನಮಸ್ಕಾರ ರೂಪವನ್ನು ಮಂಗಲವನ್ನು ಮಾಡ್ತಾರೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿದ ಜನ ಕಲ್ಪಭೂಜಂಗೆ ಶಂಭುವಿಗೆ ಮೂಲದಿಂದ ವಂದಿಪೇನು ಅಂತೇಳಿ ಹೇಳ್ತಾರೆ. ಬಳಿಕ 2 ಪದ್ಯಗಳಿಂದ ವಕ್ತೃ ಶ್ರೋತೃಗಳ ಗುಣಗಳನ್ನು ಹೊಗಳುತ್ತಾ ಗುರು ಶಿಷ್ಯರ ಲಕ್ಷಣಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಶ್ರೀ ಪರಮಾನಂದೈಕ್ಯನಿಧಿ ಜ್ಞಾನವಲ್ಕ್ಯದಯ ಪೂರ್ಣನದೀಕತ ಪರಮಾತ್ಮ ಕಾಪಟ್ಯ ದೂರ ನೂರ್ಜಿತ ನಾಗಮೋದಯ ಲಾಪನು ಉನ್ನತ ಚಿತ್ ಪ್ರದೀಪನು ಅಂತ ಮುಂದುವರೆದ ಯೋಗೀಂದ್ರ ಅಚಲನಧಿಕರನು ಉರುತರ ಅನುರಾಗದೆ ನಿಜ ಧರ್ಮಪತ್ನಿಗೆ ಶ್ರೀಗುಣಯುಕ್ತ ಮೈತ್ರೇಯಿಗೆ ನಿರ್ಗುಣ ಯೋಗಾಭ್ಯಾಸವನ್ನೇ ಪೇಳಿದ ನಿಂತು ಅಂತ ಹೇಳ್ತಾರೆ. ಅಂದ್ರೆ ಯಾವ ಪರಮ ಗುರುವಾಗಿರ್ತಕ್ಕಂಥ ಪರಬ್ರಹ್ಮ ಆನಂದವೇ ಒಂದು ನಿಧಿಯಾಗುಳ್ಳಂತವ ಆ ಯಾಜ್ಞವಲ್ಕ್ಯರು ತಮ್ಮ ಸತಿಯಾದ ಮೈತ್ರೇಯಿಗೆ ಏನು ಮಾಡ್ತಾರೋ ಈ ಒಂದು 4ನೇ ಅಧ್ಯಾಯವನ್ನು ಹೇಳ್ತಾರೋ ಅಂತೇಳಿ ಹೇಳ್ತಾರೆ. ಆಮೇಲೆ ಈ ಒಂದು 2ನೇ ಪದ್ಯದೊಳಗೆ ಏನು ಬರ್ತೈತಿ ಅಂತಂದ್ರೆ ಯಾವ ಗುರು ಆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥವನ ಗುರು ಆಗಿರಬೇಕು. ಆಮೇಲೆ ಸಮಾಧಿ ಷಟ್ ಸಂಪತ್ತುಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿರುವಂಥವನೇ ಶಿಷ್ಯನಾಗಿರ್ತಕ್ಕದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಳಿಕ ನಾವು ಗುರುಗಳನ್ನು ಕುರಿತು ಯಾಕೆ ಶರಣಾಗತರಾಗಬೇಕು, ಶ್ರುತಿಗಳನ್ನು ನಾವೇ ನೋಡಿ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲೇನೋ ಅಂತಕ್ಕಂಥ ಶಂಕೆಯನ್ನು ಮಾಡಿದ್ರೆ ಉತ್ತರವನ್ನು ಹೇಳ್ತಾರೆ. ಗುರುವಚನವೇ ಶ್ರುತಿ ಪರಮಾರ್ಥವಿದು ತಾನು ಗುರುವಿಂದೇ ವೇದ್ಯವೆಲ್ಲವೂ ನೋಡಿ ಗುರುವಾಕ್ಯವಿಲ್ಲದೆ ಶ್ರೀದೊಳಗೆಳೆನೆಂದು ದೊರಕೊಳ್ಳ ದರಿಯದಂತಾರ್ಗೆಯು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಲಕ್ಕೆ ಶ್ರುತಿಯನ್ನು ನೋಡಿ ನಾವು ಅಶುದ್ಧವಾಗಿ ಅಥವಾ ವಿರುದ್ಧವಾಗಿ ಅರ್ಥವನ್ನು ಮಾಡಿರಲ್ಲ, ಆ ಶ್ರುತಿಯು ಇದು ಹಂಗಲ್ಲ ಅಂತೇಳಿ ನಮಗೆ ತಿಳಿಸೋದಿಲ್ಲ. ಆದರೆ ಗುರುಗಳು ಆ ವಾಕ್ಯದ ಅರ್ಥವು ಹೀಗೆ ಆಗುತ್ತದೆ ಎಂದು ನಿಶ್ಚಯವಾಗಿ ಅನುಭವಕ್ಕೆ ಬರುವಂತೆ ಹೇಳ್ತಾರೆ. ಆದ್ದರಿಂದ ಗುರುವಾಕ್ಯವೇ ಶ್ರುತಿ ಎಂದು ಹೇಳಿದೆ. ಅವೇದ್ಯವಾದ ಬ್ರಹ್ಮವು ಗುರುವಿನಿಂದ ವೇದ್ಯವಾಗೈತಿ, ಅಂದ್ರೆ ಅದರ ಅಪರೋಕ್ಷ ಜ್ಞಾನವಾಕ್ಕತಿ. ಆದ್ದರಿಂದ ಈ ಲೋಕದಲ್ಲಿ ಎಂಥ ಔತಾರಿಕ ರಾಮಕೃಷ್ಣಾದಿ ಪುರುಷರಾದರೂ ಕೂಡ ವಶಿಷ್ಠ ಸಾಂದೀಪನಿ ಮೊದಲಾದ ಗುರುಗಳನ್ನು ಸೇರಿಯೇ ತಮ್ಮ ನಿಜವನ್ನು ತಿಳಿದು ಕೃತಾರ್ಥರಾದರೆಂದು ಹೇಳಿದ ಮೇಲೆ ನಮ್ಮ ನಿಮ್ಮಂಥವ್ರ ಪಾಡೇನು. ಆದ್ದರಿಂದ ಗುರುವಿಲ್ಲದೆ ಏನೊಂದು ಪುರುಷಾರ್ಥವು ಪ್ರಾಪ್ತಿಯಾಗದೇನೊಂದು ಅಂತಕ್ಕಂಥ ಒಂದು ಭಾವವನ್ನು ಹೇಳ್ತಾ ಬಳಿಕ ಶ್ರುತಿಗೆ ನಾವು ವೇದವೆಂದ ಹೇಳ್ತೇವೆ.
ಗುರುವಾಕ್ಯಕ್ಕೆ ಹೇಳುವುದಿಲ್ಲ ಅಂತೇಳಿ ಶಂಕೆಯನ್ನು ಮಾಡಲು ಈಶ್ವರನ ವಾಣಿಯಾದ ಶ್ರುತಿಯು ಅಜ್ಞಾತ ಅಬಾಧಿತವಾದ ಪರಬ್ರಹ್ಮವನ್ನು ಬೋಧಿಸುವಂತೆ ಗುರುವಾಕ್ಯವಾದರೂ ಆ ಬ್ರಹ್ಮವನ್ನೇ ಬೋಧಿಸುವುದರಿಂದ ಗುರುವಾಕ್ಯವು ವೇದ ಪ್ರಮಾಣವಾಗಿರ್ತತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಗುರುವಾಕ್ಯವಿಲ್ಲದೆ ಪರತತ್ವವೆಂತೆಂಪ ಪುರುಷರಿಗೆ ಸಿದ್ಧಿಸದರೆಂದೇ ಗುರುಪಯೋಧರೆ ಕೇಳು ಪರಿಭಾವಿಸಿ ದೊಂಡಿಂತು ಗುರುವಚನವೇ ವೇದವೆನಿಪುದು ಅಂತೇಳಿ ಹೇಳ್ತಾರೆ. ಅಂದ್ರೆ ಆಚಾರವಾನ್ ಪುರುಷ ವೇದ ಅಂದ್ರೆ ಗುರುವಿನನ್ನು ಹೊಂದಿದವನೇ ಆ ಪರಬ್ರಹ್ಮವನ್ನು ತಿಳಿಯುತ್ತಾನಂತೇಳಿ ವಾಕ್ಯವಿದ್ದ ಮೂಲಕ ಯಾವ ಪುರುಷನಾದರೂ ಗುರುವಾಕ್ಯ ಉಪದೇಶವಿಲ್ಲದೆ ಕೇವಲ ವೇದವಾಕ್ಯದಿಂದ ತನ್ನ ನಿಜವನ್ನು ತಿಳಿಲಾರ. ಅಂದ್ರೆ ವೇದವಾಕ್ಯದ ಅರ್ಥದ ಜ್ಞಾನವನ್ನುಂಟು ಮಾಡಿಕೊಡುವುದಕ್ಕೆ ಗುರುವಾಕ್ಯವೇ ಬೇಕಾಗಿದೆ ಅಂತಕ್ಕಂಥ ಭಾವವನ್ನು ಹೇಳ್ತಾರೋ. ಆದ್ದರಿಂದ ಇಲ್ಲಿ ಗುರುವಾಕ್ಯವೇ ವೇದವಾಕ್ಯ ಅಂತ ಹೇಳ್ತಾರೋ ಅನ್ನುವಲ್ಲಿಗೆ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.